MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ರಾಜ್ಯ ಸರ್ಕಾರ ಸಿದ್ಧಪಡಿಸಿದ ಭಾಷಣ ಪೂರ್ತಿ ಓದಿದ ಗವರ್ನರ್. ಧ್ವಂಸ, ವಿನಾಶ, ವಂಚನೆ ಪದಗಳಿಗೆ ರಾಜ್ಯಪಾಲರ ಆಕ್ಷೇಪ. ಪೂರ್ತಿ ಭಾಷಣ ಮಾಡಲೇಬೇಕು ಅಂತ ಕಾಂಗ್ರೆಸ್ ತಾಕೀತು. ನಿಯಮಾನುಸಾರವಾಗಿ ಭಾಷಣ ಮಾಡಿದ್ದಾರೆ ಗವರ್ನರ್ಗೆಂದ ಬಿಜೆಪಿ. ಎಲ್ಲ ಸುದ್ದಿ ನೋಡೋಣ. ಭಾಷಣ ಕದನ ನ್ಯೂಸ್ ಟಾಪ್ 9 ನಲ್ಲಿ. ಮನ್ರೇಗಾ ಹೆಸರನ್ನ ವಿಬಿ ಜಿ ಅಂತ ಬದಲಾಯಿಸಿ ಹಲವು ತಿದ್ದುಪಡಿ ಮಾಡಿರುವ ಕೇಂದ್ರದ ನಡೆಗೆ ರಾಜ್ಯ ಸರ್ಕಾರ ಸಿಡಿದೆದ್ದಿದೆ. ಇದೇ ವಿಚಾರವಾಗಿ ನಿನ್ನೆಯಿಂದ ವಿಶೇಷ ಜಂಟಿ ಅಧಿವೇಶನವನ್ನು ನಡೆಸ್ತಾ ಇದೆ. ಸರ್ಕಾರದ ಭಾಷಣಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದ ರಾಜ್ಯಪಾಲರು ತಾವೇ ಸಿದ್ಧಪಡಿಸಿದ್ದ ಭಾಷಣ ಓದಿದ್ದಾರೆ. ಇದು ಸದನದಲ್ಲಿ ಭಾರಿ ಹೈಡ್ರಾಮಾಗೆ ಕಾರಣವಾಯಿತು. कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है. कुल मिलाकर राज्य की आर्थिक, सामाजिक और भौतिक विकास की गति 2 गुना करने के लिए मेरी सरकार. ರಾಜ್ಯಪಾಲರು ಮೊನ್ನೆ ಸಂಜೆಯೇ ಸರ್ಕಾರ ಸಿದ್ಧಪಡಿಸಿದ ಭಾಷಣದ 11 ಪ್ಯಾರಾಗಳಿಗೆ ಆಕ್ಷೇಪ ಎತ್ತಿದ್ರು. ಮಾರ್ಪಾಡು ಮಾಡುವಂತೆ ಸೂಚಿಸಿದ್ರು. ಆದ್ರೆ ಒಂದು ಅಂಶವನ್ನು ತೆಗೆಯೋಲ್ಲ ಅಂತ ಸೆಡ್ಡು ಹೊಡೆದು ನಿಂತ ಸರ್ಕಾರ ರಾಜ್ಯಪಾಲರು ಬಂದು ಭಾಷಣ ಮಾಡ್ಲಿ, ಅದು ಅವರ ಕರ್ತವ್ಯ ಅಂತ ಪಟ್ಟು ಹಿಡಿದಿತ್ತು. ಹೀಗಾಗಿ ನಿನ್ನೆ ರಾಜ್ಯಪಾಲರು ವಿಧಾನಸಭೆಗೆ ಬರ್ತಾರಾ ಇಲ್ವಾ ಅಂತ ಪ್ರಶ್ನೆ ಮೂಡಿತ್ತು. ತಮಿಳುನಾಡು, ಕೇರಳದಂತೆ ಕರ್ನಾಟಕದಲ್ಲೂ ರಾಜ್ಯಪಾಲ ವರ್ಸಸ್ ಸರ್ಕಾರದ ನಡುವಿನ ಸಂಘರ್ಷಕ್ಕೆ ನಾಂದಿ ಹಾಡಿದೆ. ಈ ಹಿಂದೆಯೂ ಹಲವು ರಾಜ್ಯಪಾಲರು ಭಾಷಣ ಓದದೆ ಅರ್ಧಕ್ಕೆ ಮೊಟಕುಗೊಳಿಸಿರಬಹುದು. ಆದರೆ ಕೇಂದ್ರ ಸರ್ಕಾರದ ವಿರುದ್ಧ ಧ್ವಂಸ, ವಿನಾಶ, ವಂಚನೆ, ಬಂಡವಾಳಶಾಹಿ ಸೇರಿದಂತೆ ಹಲವು ಪದಗಳಿವೆ ಅಂತ ಸರ್ಕಾರ ನೀಡಿದ ಭಾಷಣಕ್ಕೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಆಕ್ಷೇಪ ಎತ್ತಿದ್ರು. ಕೇವಲ 2 ವಾಕ್ಯದಲ್ಲೇ ಭಾಷಣ ಮುಗಿಸಿ ಹೊರಟ ರಾಜ್ಯಪಾಲರನ್ನ ಅಡ್ಡಗಟ್ಟಿ ಹರಿಪ್ರಸಾದ್ ಘೋಷಣೆ ಕೂಗಿದ್ದಾರೆ. ಭಾಷಣ ಮಾಡಲೇಬೇಕು ಅಂತ ತಾಕೀತು ಮಾಡಿದ್ದಾರೆ. ಮಹಾಮಹಿಂ, ನಿಮ್ಮ ನಡೆ ಅಸಂವಿಧಾನಿಕ ಕೃತ್ಯವಾಗಿದೆ. ಗವರ್ನರ್ ಆಗಿ ನೀವು ಭಾಷಣ ಮಾಡಿಯೇ ಹೋಗ್ಬೇಕು. ಭಾಷಣ ಮಾಡದೆ ಕರ್ನಾಟಕವನ್ನ ಅಪಮಾನಿಸಬೇಡಿ ಅಂತ ಪಟ್ಟು ಹಿಡಿದ್ರು. ಈ ವೇಳೆ ತಳ್ಳಾಟ, ನೂಕಾಟ ಉಂಟಾಗಿತ್ತು. ಭದ್ರತಾ ಪಡೆಯವರೆಲ್ಲ ಎಲ್ಲ ನಂದು ಎಲ್ಲ ಕಂಪ್ಲೀಟ್ ಹಾಕಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಇದೆಲ್ಲ ಸೇರಿ ನಮಗೆ ಎಲ್ಲಿ ತನಕ ಬಂದು ಅಂದರೆ ಕೈ ಮಾಡೋ ತನಕ ಬಂದಿದ್ದಾರೆ. ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತಕ್ಕಂಥ ಹೇಳಿಯಲ್ಲ, ಅದಕ್ಕೆ ಸರಿಯಾದ ಉತ್ತರ ನಾವು ಕೊಡ್ತೇವೆ. ರಾಜ್ಯಪಾಲರು ಸರ್ಕಾರ ಕೊಟ್ಟ ಭಾಷಣವನ್ನ ಪೂರ್ತಿಯಾಗಿ ಓದದೆ ಸಂವಿಧಾನವನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಕೈಪಡೆ ಆರೋಪ ಮಾಡ್ತಾ ಇದೆ. ಈ ಬಗ್ಗೆ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ತಾವೇ ಸಿದ್ಧಪಡಿಸಿದ ಭಾಷಣ ಮಾಡಿದ್ದಾರೆ. ರಾಜ್ಯಪಾಲರು ಸಂವಿಧಾನದ ವಿಧಿಗಳಿಗೆ ವಿರೋಧವಾಗಿ ನಡೆದುಕೊಂಡಿದ್ದಾರೆ ಎಂದಿದ್ದಾರೆ. ಕೈ ನಾಯಕರು ಅವಿಶ್ವಾಸ ನಿರ್ಣಯ ಮಂಡಿಸುವಂತೆ ಆಗ್ರಹ ಮಾಡಿದ್ದಾರೆ. ಅವರೇ ತಯಾರು ಮಾಡಿದಂಥ ಒಂದು ಪ್ಯಾರಾ ಭಾಷಣವನ್ನು ಓದಿ ಸಂವಿಧಾನದ ವಿಧಿಗಳಿಗೆ ವಿರೋಧ ಮಾಡಿದ್ದಾರೆ. ಸಂವಿಧಾನದ 176 ಅನುಚ್ಛೇದ ಏನಿದೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಉಲ್ಲಂಘನೆ ಮಾಡಿ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ. ಅವಿಶ್ವಾಸ ನಿರ್ಣಯ ಮಂಡಿಸಬೇಕು. ನಿರ್ಣಯ ಮಾಡಲಿಕ್ಕೆ ಎಲ್ಲ ಪ್ರಾವಧಾನಗಳು ಸಹ ಸಂವಿಧಾನದಲ್ಲಿದೆ. ಕೌಲನ್ ಶಕ್ತರ್ ಅಂದರೆ ಪ್ರೊಸೀಜರ್ಸ್ ಆ್ಯಂಡ್ ಪ್ರೆಸಿಡೆನ್ಸ್ ಅಂತೇಳಿ ಕೌಲನ್ ಶಕ್ತರ್ 6 ವಾಲ್ಯೂಮ್ ಬರೆದಿದ್ದಾರೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿದೆ, ಗವರ್ನರ್ ವಿರುದ್ಧ ಅವರೇನಾದರೂ ವಿಶೇಷ ಸಭೆ ಅದನ್ನು ಅವರು ಉದ್ದೇಶಿಸಿ ಭಾಷಣ ಮಾಡಲಿಲ್ಲ ಅಂದರೆ ಅವರ ವಿರುದ್ಧ ನಾವು ನಿರ್ಣಯ ಮಾಡಲಿಕ್ಕೆ ಎಲ್ಲ ರೀತಿಯ ಅವಕಾಶಗಳಿದೆ, ಅದನ್ನು ನಾವು ಮಾಡ್ತೇವೆ. ರಾಜ್ಯ ಸರ್ಕಾರ ಬರೆದ ಭಾಷಣವನ್ನ ರಾಜ್ಯಪಾಲರು ಓದಲೇಬೇಕೆಂಬ ನಿಯಮ ಇದೆ ಎಂದು ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ತುಮಕೂರಲ್ಲಿ ಮಾತನಾಡಿದ ಅವರು, ಇದು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ನಡೆದಿದೆ, ಇದು ಅವರ ಕರ್ತವ್ಯ ಲೋಪ ಅನ್ನಿಸುತ್ತೆ ಅಂತ ಕಿಡಿಕಾರಿದ್ರು. ಇನ್ನು ರಾಜ್ಯಪಾಲರು ಸಂವಿಧಾನದ ಆಶಯ ಪಾಲಿಸ್ತಾ ಇಲ್ಲ ಅಂತ ಪಶುಸಂಗೋಪನಾ ಸಚಿವ ವೆಂಕಟೇಶ್ ಬೇಸರ ವ್ಯಕ್ತಪಡಿಸಿದ್ರು. ನ್ಯಾಷನಲ್ ಆಂಥಮ್ ಕೂಡ ನಿಲ್ಲಿದೆ, ಅವರು ಕೆಳಗೆ ಇಳಿದು ಬಂದ್ಬಿಟ್ಟಿದ್ದಾರೆ. ನ್ಯಾಷನಲ್ ಆಂಥಮ್ ಪ್ರಾರಂಭ ಮಾಡಿದ್ರು ಕೂಡ ಅವರು ಅದು ನ್ಯಾಷನಲ್ ಆಂಥಮ್ ಆಗುವಾಗಲೇ ಅವರು ಹೊರಗಡೆ ಓಟ್ ಮಾಡಿದ್ದಾರೆ. ಇದು ಒಂದು ಕರ್ತವ್ಯದ ಲ್ಯಾಪ್ಸ್ ಅಂತ ಅನಿಸುತ್ತದೆ. ರಾಜ್ಯಪಾಲರು ಸಂವಿಧಾನದ ಆಶಯಗಳನ್ನು ಪಾಲಿಸಬೇಕು, ಅದನ್ನು ಪಾಲಿಸ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ರಾಜ್ಯಪಾಲರು ನಿಯಮಗಳ ಅನುಸಾರ ಬಂದಿದ್ದಾರೆ, ಭಾಷಣ ಮಾಡಿದ್ದಾರೆ ಎಂದು ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ರಾಜ್ಯಪಾಲರಿಗೆ ಮಾತು ಮೊಟಕುಗೊಳಿಸುವ ಅಧಿಕಾರ ಇದೆ ಅಂತ ಬೆನ್ನಿಗೆ ನಿಂತಿದ್ದಾರೆ. ಸಾಲದಕ್ಕೆ ರಾಜ್ಯಪಾಲರು ಸಂವಿಧಾನದ ಅನುಸಾರ ಕರ್ತವ್ಯ ನಿರ್ವಹಿಸಿದ್ದಾರೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಗವರ್ನರ್ ಅವರು ಅವರ ಮಾತುಗಳಲ್ಲಿ ಅದನ್ನು ಲೇ ಮಾಡಿ ಧನ್ಯವಾದ ಹೇಳಿ ಹೊರಟಿದ್ದಾರೆ. ಆ ಸರ್ಕಾರದ ಒಂದು
ಭಾಷಣವನ್ನ ಪ್ಲೇ ಮಾಡಿ ಹೋಗೋ ಅಧಿಕಾರ ಅವ್ರಿಗಿದ್ದೇ ಇದೆ. ಸಂವಿಧಾನವನ್ನ ಎತ್ತಿ ಹಿಡಿಯತಕ್ಕಂತ ಕೆಲಸವನ್ನ ಅವರು ಮಾಡಿದ್ದಾರೆ, ಅದನ್ನ ನಾವು ಸ್ವಾಗತ ಮಾಡ್ತೇವೆ. ಗೌರವಾನ್ವಿತ ರಾಜ್ಯಪಾಲರು ಸಂವಿಧಾನಬದ್ಧವಾಗಿರ್ತಕ್ಕಂಥ ಅವರ ಕರ್ತವ್ಯವನ್ನು ಅವರು ಸರಿಯಾಗಿ ನಿರ್ವಹಿಸಿದ್ದಾರೆ. ರಾಜ್ಯಪಾಲರ ಭಾಷಣವನ್ನ ರಾಜಕೀಯ ಅಸ್ತ್ರವಾಗಿ ಸರ್ಕಾರ ಬಳಸ್ತಾ ಇದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಜೋಶಿ, ಘನತೆವೆತ್ತ ರಾಜ್ಯಪಾಲರ ಭಾಷಣ ಕರ್ನಾಟಕದ ಆಡಳಿತ, ಅಭಿವೃದ್ಧಿ ಮತ್ತು ಕಲ್ಯಾಣವನ್ನ ಪ್ರತಿಬಿಂಬಿಸಬೇಕೇ ಹೊರತು ರಾಜಕೀಯ ದ್ವೇಷ, ಪ್ರಚೋದನೆಗಳನ್ನಲ್ಲ ಎಂದು ಜೋಶಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯಪಾಲ ಗೆಹ್ಲೋಟ್ ನಡೆ ಖಂಡಿಸಿದ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಕಿಡಿಕಾರಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಸಿಎಂ ಸ್ಟಾಲಿನ್, ರಾಜ್ಯಪಾಲ ಗೆಹ್ಲೋಟ್ ಕೇಂದ್ರದ ಏಜೆಂಟ್ರಂತೆ ವರ್ತಿಸ್ತಾ ಇದ್ದಾರೆ. ಮೊದಲು ತಮಿಳುನಾಡು, ಕೇರಳದಲ್ಲಿ ಇಂಥ ಘಟನೆ ನಡೆದಿತ್ತು, ಈಗ ಕರ್ನಾಟಕದಲ್ಲೂ ಇಂಥ ಘಟನೆ ನಡೆದಿದೆ. ಅಧಿವೇಶನಗಳನ್ನ ರಾಜ್ಯಪಾಲರ ಭಾಷಣದಿಂದ ಆರಂಭಿಸೋ ಪ್ರಕ್ರಿಯೆಗೆ ಬ್ರೇಕ್ ಹಾಕಬೇಕು. ಈ ಸಂಬಂಧ ಸಮಾನ ಮನಸ್ಕ ಇತರೆ ಪಕ್ಷಗಳ ಜತೆ ಚರ್ಚೆ ಮಾಡಬೇಕು ಎಂದು ಸ್ಟಾಲಿನ್ ಪೋಸ್ಟ್ ಮಾಡಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.